ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 197ನೆಯ ಅಧ್ಯಾಯವಾದ ಯಮಪುರದ ಗೋಪುರಗಳು, ಯಮಸಭೆ, ಸಭಿಕರ ರೂಪ ಗುಣ ಕಾರ್ಯಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ನಚಿಕೇತನು ಹೇಳುತ್ತಾನೆ, ಯಮಧರ್ಮರಾಜನಗರದ ಉತ್ತಮವಾದ ಗೋಪುರವು 10 ಯೋಜನ ಅಗಲವಾಗಿಯೂ 20 ಯೋಜನ ಉದ್ದವಾಗಿಯೂ 100 ಪ್ರಾಸಾದಗಳಿಂದ ಸೊಗಸುತ್ತ ಪ್ರಾಕಾರದಿಂದ ಸುತ್ತುವರಿದುದಾಗಿ ತೇಜಸ್ಸಿನಿಂದ ಉರಿಯುತ್ತಿದೆಯೋ ಎಂಬಂತೆಯೂ ಆಕಾಶವನ್ನು ಮುಟ್ಟುತ್ತಿದೆಯೋ ಎಂಬಂತೆಯೂ ಇದೆ. ಅದು ನಾನಾ ಯಂತ್ರಗಳಿಂದಲೂ ಜ್ವಾಲೆಯ ಮಾಲೆಗಳಿಂದಲೂ ಕೂಡಿದುದಾಗಿದೆ. ದೇವತೆಗಳಿಗೂ ಋಷಿಗಳಿಗೂ ಇತರ ಶುಭ ಕರ್ಮಿಗಳಿಗೂ ಧರ್ಮದರ್ಶಿಗಳಿಗೂ ಧರ್ಮರಾಜಪುರಕ್ಕೆ ಪ್ರವೇಶವು ಆ ಗೋಪುರ ದ್ವಾರದಿಂದಲೇ ವಿಹಿತವಾಗಿದೆ. ಆ ಗೋಪುರವೆಲ್ಲವೂ ಶರತ್ಕಾಲದ ಮೇಘದಂತೆ ಹೊಳೆಯುತ್ತದೆ. ಪುಣ್ಯಶಾಲಿಗಳಾದ ಮನುಷ್ಯರಿಗೂ ಅಲ್ಲಿಂದಲೇ ಪುರಪ್ರವೇಶವು ನಿಯತವಾಗಿದೆ. ಅಲ್ಲಿಯ ದಕ್ಷಿಣ ಗೋಪುರವು
ಕಬ್ಬಿಣದಿಂದ ನಿರ್ಮಿತವಾಗಿ ಅಗ್ನಿಯ ಮಹಾತಾಪದಿಂದಲೂ ಸರ್ವ ದೋಷಗಳಿಂದಲೂ ಕೂಡಿದುದು, ನೋಡಲು ಭಯಂಕರವೂ ಆಗಿದೆ. ಅದನ್ನು ನೋಡುವುದೇ ಕಷ್ಟ. ಸೂರ್ಯಪುತ್ರನಾದ ಯಮನು ಪಾಪಿಷ್ಠರಿಗೂ ಕ್ರೂರಿಗಳಿಗೂ ದುರಾತ್ಮರಾದ ರಾಕ್ಷಸರಿಗೂ ಕೊಲೆಗಾರರಾದ ಎಲ್ಲ ಪಾಪಿಗಳಿಗೂ ಆ ಬಾಗಿಲಿನಿಂದಲೇ ಪುರಪ್ರವೇಶವನ್ನು ವಿಧಿಸಿರುವನು. ಅತ್ತಿಯ ಮರದಿಂದಾದುದು, ಅವೀಚೀಕವೆಂಬ ಹೆಸರುಳ್ಳದ್ದು, ಅನೇಕ ವಿಧವಾಗಿ ಮನಸ್ಸಿಗೆ ಬಂದಂತೆ ಮಾಡಿರುವುದೂ ಆಗಿರುವ ಪಶ್ಚಿಮದ ಗೋಪುರವು ಒಟ್ಟಿನಲ್ಲಿ ಸಂಗ್ರಹವಾಗಿ ಹೇಳುವುದಾದರೆ ದುರ್ನಿರೀಕ್ಷ್ಯವಾಗಿದೆ. ಅದು ಮಹಾಗ್ನಿ ಜ್ವಾಲೆಯಿಂದ ಕೂಡಿ ಭಯಂಕರವಾಗಿದೆ. ದುಷ್ಕರ್ಮಿಗಳ ಪ್ರವೇಶಕ್ಕಾಗಿ ಅದನ್ನು ಯಮನು ತಾನೇ ವಿಧಿಸಿರುವನು. ರಮ್ಯವಾದ ಆ ಯಮನಗರಿಯಲ್ಲಿ ಮನೋಹರವೂ ಪರಮಶೋಭನವೂ ಸರ್ವರತ್ನಮಯವೂ ದಿವ್ಯವೂ ಯಮನಿಂದ ನಿಯಮಿತವಾದುದೂ ಆದ ಪರಮ ಸಂಪನ್ನವಾದ ಸಭೆಯಿದೆ. ಅದು ಧರ್ಮಿಷ್ಠರಿಂದಲೂ ಸತ್ಯವಾದಿಗಳಿಂದಲೂ ಕೋಪವನ್ನು ಜಯಿಸಿ ಲೋಭ ರಾಗರಹಿತರೂ ತಪಸ್ವಿಗಳೂ ಆದವರಿಂದಲೂ ಒಪ್ಪುತ್ತಿದೆ. ಅದು ಧರ್ಮಯುಕ್ತರಿಗೂ ಸಭೆ, ಪಾಪಕಾರಿಗಳಿಗೂ ಸಭೆ. ಅದು ಶುಭಾಶುಭದ ಸರ್ವಲೋಕಕ್ಕೂ ಸಭೆ. ಅಲ್ಲಿ ಧರ್ಮಜ್ಞರು ಧರ್ಮಪಾಠಕರು ಮನಸ್ಸಿಗೆ ತೋರಿದಂತೆ ಕೆಲಸ ಮಾಡದೆ ಸಂದೇಹವಿಲ್ಲದವರು ನಿರಾಕ್ಷೇಪರೂ ಆಗಿ ಸರ್ವಲೋಕಹಿತಕ್ಕಾಗಿ ಕಾರ್ಯಗಳನ್ನು ಆಲೋಚಿಸುವರು. ಕಾಲಕ್ಕೆ ಸರಿಯಾಗಿ ತಿಳಿಸುವವರು ಸುನಿಯಮಬದ್ಧರೂ ಆದ ಎಲ್ಲರೂ ಎಲ್ಲವನ್ನೂ ಶಾಸ್ತ್ರಕ್ಕೂ ಪ್ರತ್ಯಕ್ಷಕ್ಕೂ ವಿರೋಧವಿಲ್ಲದಂತೆ ಆಲೋಚಿಸುವರು. ಮನು, ಪ್ರಜಾಪತಿ, ವ್ಯಾಸ ಮಹಾಮುನಿ, ಅತ್ರಿ ಋಷಿ, ಉದ್ದಾಲಕಪುತ್ರ, ವೀರ್ಯವಂತನಾದ ಅಪಸ್ತಂಭ, ಬೃಹಸ್ಪತಿ, ಶುಕ್ರ, ಮಹಾತಪಸ್ವಿಯಾದ ಗೌತಮ ಮುನಿ, ಶಂಖಲಿಖಿತರು, ಆಂಗೀರಸ ಮುನಿ, ಭೃಗು ಋಷಿ, ಪುಲಸ್ತ್ಯ, ಪುಲಹ ಇವರು, ಇತರ ಧರ್ಮ ಪಾಠಕರು, ಕಾಮ ಪ್ರಚುರರಾದ ದೇವತೆಗಳು, ಮನುಷ್ಯರು ಎಲ್ಲರೂ ಯಮನೊಡನೆ ಸೇರಿ ಪ್ರತಿಕ್ರಿಯೆಗಳನ್ನು ಆಲೋಚಿಸುವರು. ಮಹಾತಪನಾದ ಯಮನು ಕರ್ಣಕುಂಡಲಗಳಿಂದಲೂ ಭುಜಾಭರಣಗಳಿಂದಲೂ ಪ್ರಕಾಶಿಸುವನು. ಆತನ ಬ್ರಹ್ಮದತ್ತವಾದ ಕಿರೀಟವು ಹೊಳೆಯುತ್ತಿರುವುದು. ಮಹಾಬಲನಾದ ಆತನು ತೇಜದಿಂದಲೂ ವಾಕ್ಕಿನಿಂದಲೂ ಸರ್ವ ತೇಜಸ್ವಿಗಳ ತೇಜಸ್ಸು ಒಂದೆಡೆಯಲ್ಲಿರುವಂತೆ ದುರ್ನಿರೀಕ್ಷ್ಯನಾಗಿರುವನು. ಆತನ ಪಕ್ಕದಲ್ಲಿ ಮಹಾದೇವತೆಗಳೂ ಬ್ರಹ್ಮವಾದಿಗಳಾದ ಋಷಿಗಳು ತಮ್ಮ ದೇಹ ಕಾಂತಿಯಿಂದ ಹೊಳೆಯುತ್ತಿರುವ ವೇದಾಂಗ ಪಾರಂಗತರು, ವೇದಾರ್ಥ ವಿಚಾರಜ್ಞರು, ಸತ್ಯಧರ್ಮ ಪುರಸ್ಕೃತರು, ಛಂದಸ್ಸು ಶಿಕ್ಷೆ ಇವುಗಳ ವಿಕಲ್ಪವನ್ನರಿತವರು, ಸರ್ವಶಾಸ್ತ್ರಗಳನ್ನು ಕಲ್ಪಿಸುವವರು, ನಿರುಕ್ತಕಾರರು, ಸಾಮಗಾಂಧರ್ವ ವೇದದಿಂದೊಪ್ಪುವವರು, ಬಗೆ ಬಗೆಯ ಧಾತುವಾದಿಗಳು, ನೈಗಮರು ಇರುವರು. ಆ ಧರ್ಮರಾಜ ಗೃಹದಲ್ಲಿಯೇ ಶುಭ ಕಥೆಗಳನ್ನು ಚೆನ್ನಾಗಿ ಹೇಳುತ್ತಿರುವ ಋಷಿಗಳನ್ನೂ ಪಿತೃದೇವತೆಗಳನ್ನೂ ನಾನು ನೋಡಿದೆನು. ಆ ಯಮರಾಜನ ಪಾರ್ಶ್ವದಲ್ಲಿ ಕಪ್ಪು ಬಣ್ಣದವನೂ ವಿಶಾಲ ಕಪೋಲನೂ ಉತ್ತಮನೂ ತಕ್ಕುದಾದ ಆಕಾರವುಳ್ಳವನೂ ರೋಮಾಂಚಿತಾಂಗನೂ ಸುಂದರ ಬಾಹುವು
ಉತ್ತಮವಾದ ದಂಡವನ್ನು ಧರಿಸಿರುವವನು, ಕೋರೆಯ ಹಲ್ಲುಗಳುಳ್ಳವನು, ವಿಕಾರವಾದ ಮುಖವುಳ್ಳವನು, ಯಾವಾಗಲೂ ಕೋಪವುಳ್ಳವನಾಗಿ ಭಯಂಕರನೂ ಆಗಿರುವವನೊಬ್ಬನನ್ನು ನೋಡಿದೆನು. ಶಿಕ್ಷಾರ್ಥವಾಗಿ ಯಮಧರ್ಮರಾಜನು ಮತ್ತೆ ಮತ್ತೆ ಮಾಡುವ ಆಜ್ಞೆಯನ್ನು ಯಾವಾಗಲೂ ಸಿದ್ಧನಾಗಿರುವ ಸನಾತನನಾದ ಆ ಕಾಲವೀರ ಪುರುಷನು ನಡೆಯಿಸುವನು. ಆತನಲ್ಲದೆ ಇತರರು ಕೆಲವರು ಯಮನ ಆಜ್ಞೆಯನ್ನು ನಿರೀಕ್ಷಿಸುತ್ತಿರುವರು. ಅಪ್ಪ, ಅಲ್ಲಿ ಗತಿಗಳಲ್ಲೆಲ್ಲ ಮಹಾಗತಿಯೂ ಸರ್ವಲೋಕಗಳ ಸಂಗ್ರಹವೂ ಸರ್ವ ತೇಜೋಮಯನೂ ಆಗಿ ಯಮನಿಂದ ದಿವ್ಯ ಗಂಧಾನುಲೇಪನಾದಿಗಳಿಂದ ಪೂಜಿಸಲ್ಪಡುವ ಆ ಶುಭ ಸಭೆಯನ್ನು ನೋಡಿದೆನು. ಅಲ್ಲಿ ಬುಧರು ಹೇಳಿದ ಕರ್ತವ್ಯ ಸಾಧನವನ್ನು ನಾನು ಇನ್ನೂ ಹೇಳಿಲ್ಲ. ಅಲ್ಲಿ ಅಸುರರು, ತಪೋಧನರಾದ ಋಷಿಗಳು, ದೇವತೆಗಳು, ಮಹೌಜಸರಾದ ಯೋಗಿಗಳು ಭಯಪಡುವರು. ಅಲ್ಲಿರುವ ಸರ್ವ ಸಾಧನಳು, ಪೂಜ್ಯಳೂ ಆದ ಮೋಹಿನಿಯು ನಮಸ್ಕಾರಾರ್ಹಳು. ಕ್ಲೇಶವನ್ನು ಉಂಟುಮಾಡುವ ವ್ಯಾಧಿಗಳು ಆಕೆಯ ಅಂಗದಿಂದ ಉದಿಸಿದವು. ಮಹಾಘೋರವಾದವು, ಪೌರುಷವುಳ್ಳವೂ ಸರ್ವಲೋಕ ನೀತಿ ದೀರ್ಘವಾದವೂ ಆದ ಬೇರೆಯ ವ್ಯಾಧಿಗಳು ಯಮನಿಂದ ಸೃಷ್ಟಿಸಲ್ಪಟ್ಟಿವೆ. ಮಹಾಸತ್ವನು, ಮಹಾತೇಜನು, ಮುಪ್ಪು ಸಾವುಗಳು ಇಲ್ಲದವನು, ತಿರಸ್ಕರಿಸಲಶಕ್ಯನೂ ದಿವ್ಯಗಂಧಾನುಲಿಪ್ತನೂ ಆದ ಮೃತ್ಯುವನ್ನು ನಾನು ನೋಡಿದೆನು. ಅಲ್ಲಿ ದಿವ್ಯಾಭರಣಗಳ ಕಾಂತಿಯಿಂದೊಪ್ಪುವವರು, ಸುತೇಜರು, ಮಹೋಜಸರು, ಸರ್ವಜೀವರನ್ನು ಪ್ರಬೋಧಗೊಳಿಸುವವರು, ಯಮನಿಗೆ ಸಮ್ಮತರೂ ಆದ ಗಾಯಕರು, ಹಾಸ್ಯಗಾರರು, ಜ್ಞಾನಿಗಳು ಯಾವಾಗಲೂ ಆ ಮೃತ್ಯುದೇವನೊಡನೆ ಇರುವರು. ಅಲ್ಲಿ ಮಹೌಜಸರಾದ ಮತ್ತೆ ಕೆಲವರು ಚಿತ್ರಾಲಂಕೃತಗಳಾದ ಮೆತ್ತೆಗಳನ್ನು ಹಾಸಿರುವ ಪೀಠಗಳಲ್ಲಿ ಕುಳಿತು ಚಾಮರಾದಿಗಳಿಂದ ಪೂಜಿತರಾಗುತ್ತಿರುವುದನ್ನು ನೋಡಿದೆನು. ಬಹುಭಯಂಕರಗಳೂ ಸ್ತ್ರೀ ಪುರುಷ ರೂಪಧಾರಿಗಳೂ ಆದ ಅನೇಕ ಜ್ವರಗಳನ್ನೂ ವೇದನೆಗಳನ್ನೂ ನಾನು ಅಲ್ಲಿ ನೋಡಿದೆನು. ನಾನಾ ರೂಪಗಳನ್ನು ಧರಿಸಿದವರು, ಕಾಮ ಕ್ರೋಧ ವಿಚಾರಿಣಿಯರು, ಜೀವಭಕ್ಷಕರು, ಘೋರರು, ಅತಿ ರೋಷವುಳ್ಳವರು, ಭಯಂಕರರೂ ಆದ ಸ್ತ್ರೀಯರನ್ನು ನಾನು ಅಲ್ಲಿ ನೋಡಿದೆನು. ಎಲ್ಲ ಕಡೆಯೂ ಆಗುವ ಆ ಸ್ತ್ರೀಯರೆಲ್ಲರ ಕಲಕಲ ಶಬ್ದವು ಯಮಧರ್ಮರಾಜನ ಸಮೀಪದಲ್ಲಂತೂ ಈ ಭೂಮಿಯನ್ನೇ ಸೀಳಿಬಿಡುವುದು. 1, 2, 3 ಅಥವಾ ಹಲವು ಕಾಲುಗಳು, 1, 2, 3 ಅಥವಾ ಹಲವು ಕೈಗಳು, ಈಟಿ ಅಥವಾ ಗೂಟದಂತೆ ಕಿವಿಯು, ದೊಡ್ಡ ಕಿವಿಯು, ಆನೆಯ ಕಿವಿಯೂ ಉಳ್ಳ ಕೂಷ್ಮಾಂಡರು, ಯಾತುಧಾನರು, ಪಿಶಾಚಿಗಳು ಅಲ್ಲಿರುವರು. ಅಲ್ಲಿ ಕೆಲವರು ಪುರುಷರು ಸರ್ವ ಲಕ್ಷಣಗಳಿಂದ ಒಪ್ಪುತ್ತಾ ಭುಜಾಭರಣ ಕಿರೀಟಗಳಿಂದ ಸೊಗಸುತ್ತಿರುವರು. ಕೆಲವರು ವಿಚಿತ್ರಾಂಗವುಳ್ಳವರಾಗಿ ಮಾಲಾಧಾರಿಗಳಾಗಿಯೂ ಕಾಲು ಬಳೆಗಳೇ ಮೊದಲಾದ ಸರ್ವಾಭರಣಾಲಂಕೃತರಾಗಿಯೂ ಇರುವರು. ಕೆಲವರು ಕೊಡಲಿಗಳನ್ನು, ಗುದ್ದಲಿಗಳನ್ನು, ಚಕ್ರಗಳನ್ನು, ಶೂಲಗಳನ್ನು ಹಿಡಿದಿರುವರು. ಕೆಲವರು ಶಕ್ತಿ ತೋಮರಾಯುಧಗಳನ್ನು ಧರಿಸಿರುವರು.
ಕೆಲವರು ಧನುರ್ಧಾರಿಗಳಾಗಿರುವರು. ಮತ್ತೆ ಕೆಲವರು ಮುದ್ಗರಾಯುಧವನ್ನು ಧರಿಸಿರುವರು. ಕೆಲವರು ಮೊಸರನ್ನು, ಕೆಲವರು ಗಂಧವನ್ನು, ಕೆಲವರು ಧೂಪವನ್ನು, ಕೆಲವರು ಬೇಕಾದ ಹಾಗೆ ವಿಚಿತ್ರವಾದ ಭಕ್ಷ್ಯಗಳನ್ನು, ವಸ್ತ್ರಗಳನ್ನು ಹಿಡಿದುಕೊಂಡು ಸಿದ್ಧರಾಗಿ ನೋಡುವುದಕ್ಕೆ ಚೆನ್ನಾಗಿರುವರು. ಅಲ್ಲಿ ಬಹಳ ಸೊಗಸಾದ ಪಲ್ಲಕ್ಕಿಗಳು, ಸುಂದರವಾದ ಆನೆ ಕುದುರೆಗಳಿಂದಲೂ, ಹಂಸಗಳಿಂದಲೂ, ಶರಭಗಳಿಂದಲೂ, ಎತ್ತುಗಳಿಂದಲೂ ಕೂಡಿದ ಬಗೆ ಬಗೆಯ ಯಾನಗಳು, ಆನೆ, ಕುದುರೆ, ನವಿಲು, ಸಾರಸ, ಚಕ್ರವಾಕ ಮೊದಲಾದವುಗಳು ಇರುವವು. ಅಲ್ಲಿ ಕೆಲವರು ಭಯಂಕರರಾಗಿಯೂ, ಕೆಲವರು ಹೊಳೆಯುವವರಾಗಿಯೂ, ಕೆಲವರು ಮಲಿನರಾಗಿಯೂ, ಕೆಲವರು ಹಳೆಯ ಬಟ್ಟೆಯನ್ನುಟ್ಟವರಾಗಿಯೂ, ಕೆಲವರು ಹೊಸ ಬಟ್ಟೆಗಳನ್ನು ಧರಿಸಿದವರಾಗಿಯೂ ನನಗೆ ಕಾಣಿಸಿದರು. ಕೆಲವರು ಒಳ್ಳೆಯ ಮನಸ್ಸುಳ್ಳವರು, ಕೆಲವರು ಕೆಟ್ಟ ಮನಸ್ಸುಳ್ಳವರು, ಕೆಲವರು ಮೂಕರು, ಕೆಲವರು ಕೊಲೆಗಾರರು, ಕೆಲವರು 100 ಜನರನ್ನು ಕೊಲ್ಲುವವರು. ಅಲ್ಲಿ ಒಬ್ಬಳು ಬೆಕ್ಕನ್ನು ಹಿಡಿದುಕೊಂಡು ಗಾಜಿನಂತೆ ಕಪ್ಪಾಗಿ ಶಕ್ತಳಾಗಿರುವಳು. ಮತ್ತೆ ಕೆಲವರು ಧರ್ಮಹಸ್ತರಾಗಿ ಕೀರ್ತಿಯನ್ನು ಪಡೆದಿರುವರು. ಮಹಾತ್ಮನಾದ ಯಮನ ಸಭೆಯಲ್ಲಿ ಇವರೇ ಮೊದಲಾದವರು ಇರುವರು. ಇವರನ್ನು ಪೂಜಿಸಿದನಾದರೆ ಅವನಿಗೆ ಪರಾಭವವಿಲ್ಲ. ಆಪತ್ತಿಗೊಳಗಾಗಿರುವವನು ನಿತ್ಯವೂ ಇವರನ್ನು ನಮಸ್ಕರಿಸಿ ಪೂಜಿಸಬೇಕು. ಧರ್ಮರಾಜನು ಸಂತೋಷಗೊಂಡು ಇವರನ್ನು ಎಲ್ಲ ಲೋಕಗಳಲ್ಲೂ ಇರುವಂತೆ ಮಾಡಿಟ್ಟಿರುವನು. ಇತಿ ಶ್ರೀ ವರಾಹಪುರಾಣೆ ಸಂಸಾರಚಕ್ರೆ ಕೃತಾಂತಕಾಲಮೃತ್ಯು ಕಿಂಕರ ವರವರ್ಣನಂ ನಾಮ 97-ಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 198ನೆಯ ಅಧ್ಯಾಯವಾದ ಯಮರಾಜನು ನಚಿಕೇತನಿಗೆ ಮಾಡಿದ ಆದರ, ನಚಿಕೇತನು ಮಾಡಿದ ಯಮಸ್ತುತಿಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.